ದಳಪತಿ ವಿಜಯ್ಗೆ ಕಾಂಗ್ರೆಸ್ ಬಿಗ್ ವಾರ್ನಿಂಗ್ ನೀಡಿದೆ. ಸಿಎಂ ವಿಜಯ್ಗೆ ಮಗ್ಗಲು ಮುಳ್ಳಾಗ್ತಾ ಇದೆಯಾ ಕಾಂಗ್ರೆಸ್ ಪಕ್ಷ? ದಳಪತಿ ವಿಜಯ್ಗೆ ಕಾಂಗ್ರೆಸ್ ಬಿಗ್ ವಾರ್ನಿಂಗ್ ನೀಡಿದೆ. ತಮಿಳುನಾಡಿನಲ್ಲಿ ಸಿಎಂ ವಿಜಯ್ಗೆ ಮಗ್ಗಲು ಮುಳ್ಳಾಗ್ತಾ ಇದೆಯಾ ಕಾಂಗ್ರೆಸ್ ಪಕ್ಷ? ತಮಿಳುನಾಡಿನಲ್ಲಿ ಈಗ ಶುರುವಾಗ್ತಾ ಇದೆ ರಾಜಕೀಯ ಹಗ್ಗಜಗ್ಗಾಟ. ಸಿಎಂ ದಳಪತಿ ವಿಜಯ್ಗೆ ಕಂಡೀಷನ್ ಹಾಕಿದೆ ಕಾಂಗ್ರೆಸ್. ವಿಜಯ್ಗೆ ವಾರ್ನಿಂಗ್ ಕೊಟ್ಟ ಕಾರ್ತಿ ಚಿದಂಬರಂ. ಕಾಂಗ್ರೆಸ್ ಹೊಸ ಡಿಮ್ಯಾಂಡ್ಗೆ ಜನನಾಯಕನ್ ಶಾಕ್ ಆಗಿದ್ದಾರೆ. ಅಣ್ಣಾ ಡಿಎಂಕೆಯನ್ನ ಸಂಪುಟದ ಪಾಲುದಾರ ಮಾಡಿಕೊಳ್ಳುವಂತಿಲ್ಲ. ಡಿಎಂಕೆ ಅಣ್ಣಾ ಡಿಎಂಕೆ ವಿರೋಧಿಸಿ ಜನ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಎಐಎಡಿಎಂಕೆ ಶಾಸಕರಿಗೆ ಸಚಿವ ಸ್ಥಾನ ನೀಡಿದ್ರೆ ವಿಶ್ವಾಸಾರ್ಹತೆಗೆ ಧಕ್ಕೆ ಬರುತ್ತೆ. ವಿಜಯ್ ಸರ್ಕಾರಕ್ಕೆ ಬಂಡಾಯ ನಾಯಕರ ಅವಶ್ಯಕತೆ ಇಲ್ಲ. ಕಾರ್ತಿ ಚಿದಂಬರಂ ಡಿಮ್ಯಾಂಡ್ಗೆ ಕಂಗಾಲಾಗಿದ್ದಾರೆ ಸಿಎಂ ದಳಪತಿ. ಇದೀಗ ದಳಪತಿ ವಿಜಯ್ಗೆ ಕಾಂಗ್ರೆಸ್ ಬಿಗ್ ವಾರ್ನಿಂಗ್ ನೀಡಿದೆ. ಸಿಎಂ ವಿಜಯ್ಗೆ ಮಗ್ಗಲು ಮುಳ್ಳಾಗ್ತಾ ಇದೆಯಾ ಕಾಂಗ್ರೆಸ್ ಪಕ್ಷ? ತಮಿಳುನಾಡಿನಲ್ಲಿ ಶುರುವಾಯಿತು ರಾಜಕೀಯ ಹಗ್ಗಜಗ್ಗಾಟ. ಸಿಎಂ ದಳಪತಿ ವಿಜಯ್ಗೆ ಕಂಡೀಷನ್ ಹಾಕಿದೆ ಕಾಂಗ್ರೆಸ್ ಪಕ್ಷ. ವಿಜಯ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಕಾರ್ತಿ ಚಿದಂಬರಂ. ಕಾಂಗ್ರೆಸ್ ಹೊಸ ಡಿಮ್ಯಾಂಡ್ಗೆ ಈಗ ಜನನಾಯಕನ್ಗೆ ಶಾಕ್ ಎದುರಾಗಿದೆ. ಅಣ್ಣಾ ಡಿಎಂಕೆಯನ್ನ ಸಂಪುಟದ ಪಾಲುದಾರರನ್ನಾಗಿ ಮಾಡಿಕೊಳ್ಳುವಂತಿಲ್ಲ. ಡಿಎಂಕೆ ಅಣ್ಣಾ ಡಿಎಂಕೆಯನ್ನ ವಿರೋಧಿಸಿ ಜನ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಎಐಎಡಿಎಂಕೆ ಶಾಸಕರಿಗೆ ಸಚಿವ ಸ್ಥಾನ ನೀಡಿದ್ರೆ ವಿಶ್ವಾಸಾರ್ಹತೆಗೆ ಧಕ್ಕೆ ಬರುತ್ತೆ. ವಿಜಯ್ ಸರ್ಕಾರಕ್ಕೆ ಬಂಡಾಯ ನಾಯಕರ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಕಾರ್ತಿ ಚಿದಂಬರಂ ಅವರ ಡಿಮ್ಯಾಂಡ್ಗೆ ಈಗ ಕಂಗಾಲಾಗಿದ್ದಾರೆ ದಳಪತಿ ವಿಜಯ್ ಅವರು. ದಳಪತಿ ವಿಜಯ್ ಅವರಿಗೆ ಕಾಂಗ್ರೆಸ್ ಬಿಗ್ ವಾರ್ನಿಂಗ್ ಅನ್ನ ನೀಡಿರುವಂತದ್ದು. ಹಾಗಿದ್ರೆ ವಿಜಯ್ ಅವರಿಗೆ ಭೀಮಾ ಬಲ ನೀಡಿರುವಂಥದ್ದು ಶಾಸಕರು. ಟಿವಿಕೆಯಿಂದ 107 ಶಾಸಕರಿದ್ರೆ ಮಿತ್ರ ಪಕ್ಷಗಳಿಂದ 13 ಶಾಸಕರಿದ್ದಾರೆ. ಎಐಎಡಿಎಂಕೆ ರೆಬೆಲ್ಸ್ ತಂಡದಿಂದ 25 ಶಾಸಕರು ವಿಜಯ್ ಅವರಿಗೆ ಬೆಂಬಲವನ್ನ ನೀಡಿರುವಂಥದ್ದು. ಒಟ್ಟು 145 ಶಾಸಕರು ವಿಜಯ್ ಅವರಿಗೆ ಬೆಂಬಲವನ್ನ ನೀಡಿದ್ದಾರೆ. ಆದರೆ ಈ ಒಂದು ಬೆಂಬಲಕ್ಕೆ ಇದೀಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವುದರ ಜೊತೆಗೆ ಅಂದ್ರೆ ಅವರಿಗೆ ವಿರೋಧ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಅವರಿಗೆ ಸಚಿವ ಸ್ಥಾನ ನೀಡಬೇಡಿ, ಯಾಕಂತಂದ್ರೆ ಅಣ್ಣಾ ಡಿಎಂಕೆ ಹಾಗೆ ಡಿಎಂಕೆ ಪಕ್ಷವನ್ನ ವಿರೋಧಿಸಿ ಜನ ನಿಮ್ಮನ್ನು ಅಧಿಕಾರಕ್ಕೆ ತಂದಿದ್ದಾರೆ ಅಂತ ಕಾರ್ತಿ ಚಿದಂಬರಂ ಅವರು ಹೇಳಿರುವಂಥದ್ದು. ಇದೀಗ ಕಾಂಗ್ರೆಸ್ ಹೊಸ ಡಿಮ್ಯಾಂಡ್ಗೆ ಜನನಾಯಕನ್ಗೆ ಶಾಕ್ ಎದುರಾಗಿದೆ. ಅಣ್ಣಾ ಡಿಎಂಕೆ ಪಕ್ಷಕ್ಕೆ ಸಚಿವ ಸ್ಥಾನ ನೀಡದಂತೆ ಕಂಡೀಷನ್ ಹಾಕಲಾಗಿದೆ. ಡಿಎಂಕೆ ಹಾಗೆ ಅಣ್ಣಾ ಡಿಎಂಕೆಯನ್ನ ವಿರೋಧಿಸಿ ಜನ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಎಐಎಡಿಎಂಕೆ ಶಾಸಕರಿಗೆ ಒಂದು ವೇಳೆ ನೀವು ಸಚಿವ ಸ್ಥಾನ ನೀಡಿದ್ರೆ ವಿಶ್ವಾಸಾರ್ಹತೆಗೆ ಧಕ್ಕೆ ಬರುತ್ತೆ. ಸರ್ಕಾರಕ್ಕೆ ಬಂಡಾಯ ನಾಯಕರ ಅವಶ್ಯಕತೆ ಇಲ್ಲ. ವಿಜಯ್ ಅವರ ಸರ್ಕಾರಕ್ಕೆ ಬಂಡಾಯ ನಾಯಕರ ಅವಶ್ಯಕತೆ ಇಲ್ಲ. ಹೀಗಾಗಿ ಸಂಪುಟ ಸೇರ್ಪಡೆಗೆ ಕಾರಣವೂ ಇಲ್ಲ ಅಂತ ಹೇಳಿದ್ದಾರೆ. ಕಾರ್ತಿ ಚಿದಂಬರಂ ಅವರ ಡಿಮ್ಯಾಂಡ್ಗೆ ಈಗ ನೂತನ ಸಿಎಂ ದಳಪತಿಯವರು ಕಂಗಾಲಾಗಿದ್ದಾರೆ. ತಮಿಳುನಾಡಿನಲ್ಲಿ ಇದೀಗ ಶುರುವಾಗಿದೆ ರಾಜಕೀಯ ಹಗ್ಗಜಗ್ಗಾಟ. ಸಿಎಂ ದಳಪತಿ ವಿಜಯ್ಗೆ ಕಂಡೀಷನ್ ಹಾಕಿದೆ ಕಾಂಗ್ರೆಸ್. ಕಾಂಗ್ರೆಸ್ ಹೊಸ ಡಿಮ್ಯಾಂಡ್ಗೆ ಈಗ ತಲೆಕೆಟ್ಟು ಹೋಗಿರುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ಜನನಾಯಕನ್ ಅವರಿಗೆ. ವಿಜಯ್ಗೆ ವಾರ್ನಿಂಗ್ ಕೊಟ್ಟಿದ್ದಾರಾ ಕಾರ್ತಿಕ್ ಚಿದಂಬರಂ ಅವರು? ಅಣ್ಣಾ ಡಿಎಂಕೆಗೆ ಸಚಿವ ಸ್ಥಾನ ನೀಡದಂತೆ ಕಂಡೀಷನ್ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿಎಂಕೆ ಹಾಗೆ ಅಣ್ಣಾ ಡಿಎಂಕೆ ವಿರೋಧಿಸಿ ಜನ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಎಐಎಡಿಎಂಕೆ ಶಾಸಕರಿಗೆ ಒಂದು ವೇಳೆ ನೀವು ಸಚಿವ ಸ್ಥಾನವನ್ನ ನೀಡಿದ್ರೆ ವಿಶ್ವಾಸಾರ್ಹತೆಗೆ ಧಕ್ಕೆ ಬರುತ್ತೆ. ಸರ್ಕಾರಕ್ಕೆ ಈಗ ಬಂಡಾಯ ನಾಯಕರ ಅವಶ್ಯಕತೆ ಇಲ್ಲ. ಹೀಗಾಗಿ ಸಂಪುಟ ಸೇರ್ಪಡೆಗೂ ಕೂಡ ಕಾರಣವೂ ಅಲ್ಲ ಅಂತ ಹೇಳಿದ್ದಾರೆ ಕಾರ್ತಿಕ್ ಚಿದಂಬರಂ ಅವರು. ಇದೀಗ ಕಾರ್ತಿಕ್ ಚಿದಂಬರಂ ಅವರ ಡಿಮ್ಯಾಂಡ್ಗೆ ದಂಗಾಗಿದ್ದಾರೆ ದಳಪತಿ ವಿಜಯ್ ಅವರು. ವಿಜಯ್ ಅವರಿಗೆ ಭೀಮಾ ಬಲ ಸಿಕ್ಕಿರುವಂಥದ್ದು. ಟಿವಿಕೆ ಪಕ್ಷ 107 ಶಾಸಕರನ್ನ ಹೊಂದಿದ್ರೆ ಮಿತ್ರ ಪಕ್ಷಗಳು 13 ಶಾಸಕರನ್ನ ಹೊಂದಿದೆ. ಹಾಗೆ ಎಐಎಡಿಎಂಕೆ ರೆಬೆಲ್ಸ್ 25 ಶಾಸಕರನ್ನ ಹೊಂದಿದೆ. ಈ ಒಟ್ಟಾರೆಯಾಗಿ ಶಾಸಕರ ಸೇರ್ಪಡೆಯನ್ನ ನೋಡೋದಾದ್ರೆ 145 ಶಾಸಕರ ಬೆಂಬಲ ಈಗ ಸಿಕ್ಕಿರುವಂಥದ್ದು ವಿಜಯ್ ಅವರಿಗೆ. ಆದರೆ ಈ ಒಂದು ಶಾಸಕರನ್ನ ಕೈಬಿಟ್ಟು ನೀವು ಮುನ್ನಡೆಸಬೇಕು ಸರ್ಕಾರವನ್ನ ಅಂತ ಈಗ ಕಾಂಗ್ರೆಸ್ ಡಿಮ್ಯಾಂಡ್ ಅನ್ನ ಇಟ್ಟಿರುವಂಥದ್ದು.